ಬಿಗ್ ಬಾಸ್ ಬಗ್ಗೆ ಸೆಕೆಂಡ್ ರನ್ನರ್ ಅಪ್ ಆಗಿರುವಂತ ಅಶ್ವಿನಿ ಗೌಡ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ವೋಟ್ ಮಾಡಿದ್ದಕ್ಕೆ ಧನ್ಯವಾದವನ್ನ ತಿಳಿಸಿದ್ದಾರೆ ಅಶ್ವಿನಿ ಗೌಡ. ಸುದೀಪ್ ಅವರು ಬಿಗ್ ಮನೆಯ ಕಣ್ಣಿಗೆ ಕಾಣುವಂತ ದೇವರು. ತಪ್ಪುಗಳನ್ನ ತಿದ್ದಿದ್ದಕ್ಕೆ ಫಿನಾಲ್ಗೆ ಬರೋದಕ್ಕೆ ಸಾಧ್ಯವಾಯಿತು. ಇಡೀ ಕರ್ನಾಟಕ ಜನತೆ ಮನಸ್ಸು ಗೆದ್ದಿದ್ದೇನೆ, ನಾನು ಸೋತಿದ್ದೇನೆ ಅನ್ನುವಂತ ಬೇಸರವಿಲ್ಲ ಅಂತ ಅಶ್ವಿನಿ ಹೇಳಿದ್ದಾರೆ. ಮನೆಯಲ್ಲಿ ವೋಟ್ ಮಾಡಿ ಉಳಿಸ್ಕೊಂಡಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಇಲ್ಲಿಂದಾನೆ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಸೋ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆ, ನನ್ನ ಕುಟುಂಬದ ಗುರುಗಳಾದಂತಹ ಅಣ್ಣ ಟಿ ಎ ನಾರಾಯಣ ಗೌಡರು ಮತ್ತು ಇಡೀ ನನ್ನ ಕರವೇ ಕುಟುಂಬದ ಸಹೋದರ ಸಹೋದರಿ ಎಲ್ರಿಗೂ ತುಂಬಾ 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 ಥ್ಯಾಂಕ್ಸ್. ಆ್ಯಂಡ್ ಆಲ್ಸೋ ಸುದೀಪ್ ಅಣ್ಣ, ನಾನು ಹೇಳ್ದಾಗೆ ಬಿಗ್ ಬಾಸ್ ಮನೆಯಲ್ಲಿ ನಮಗೆ ಕಣ್ಣು ಕಾಣದೇ ಇರೋ ದೇವರು ಅಂತಂದ್ರೆ, ಬಿಗ್ ಬಾಸ್ ಕಣ್ಣು ಕಾಣೋ ದೇವರು ಅಂತಂದ್ರೆ ಅದು ಸುದೀಪ್ ಅಣ್ಣ. ನಾನು ನಿಮ್ಮನ್ನ ಗುರುಗಳು ಅಂತಾನೆ ತಗೊಂಡಿದ್ದೀನಿ, ಯಾಕೆಂದ್ರೆ ನಮ್ಮ ತಪ್ಪನ್ನ ನೀವು ತಿದ್ದುತ್ತಾ ಇದ್ರಿ. ಥ್ಯಾಂಕ್ ಯು ಅಣ್ಣ, ನಿಮ್ಮ ತಪ್ಪುಗಳನ್ನ ತಿದ್ದಿದ್ದಕ್ಕೆ ನಾನು ಅಲ್ಲಿ ಫಿನಾಲೆವರೆಗೂ ಬರೋದಕ್ಕೆ ಸಾಧ್ಯ ಆಯಿತು. ಲವ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಅಣ್ಣ. ಆ್ಯಂಡ್ ಎಲ್ಲ ನನ್ನ ಕಂಟೆಸ್ಟೆಂಟ್ಸ್ ಯಾರು ನನ್ನ ಜೊತೆ 23 ಜನ ಟ್ರಾವೆಲ್ ಮಾಡಿದ್ರು, ನನ್ನ ಏಳು ಬೀಳುಗಳಲ್ಲಿ ನನ್ನನ್ನು ಬೆನ್ ತಟ್ಟಿದ್ದಾಗ್ಬೋದು, ನನ್ನೆಲ್ಲ ಛಲ ಹುಡ್ಸಿದ್ದಾಗ್ಬೋದು, ಅದರ ಕ್ರೆಡಿಟ್ ನಾನು ಎಲ್ರಿಗೂ ಕೊಡ್ತೀನಿ. ಸೊ ನಾನು ಫಿನಾಲೆವರೆಗೂ ಬಂದೆ ಅಂತಂದರೆ ಆ ಕ್ರೆಡಿಟ್ ನಾನು ನಿಮಗೆ ಕೊಡದೆ ಹೋದರೆ ಐ ಥಿಂಕ್ ಖಂಡಿತ ನಾನು ಜಸ್ಟಿಸ್ ಮಾಡ್ದಂಗೆ ನನಗೆ ಅನ್ಸಲ್ಲ. ಸೊ ಥ್ಯಾಂಕ್ಸ್ ಟು ಎವ್ರಿಬಡಿ, ಯಾರು ನನಗೆ ಬಿಗ್ ಬಾಸ್ ಮನೆಯಲ್ಲಿ ನನ್ನ ಜೊತೆ ಒಂದು ಕುಟುಂಬದ ಥರ ಇದ್ರು ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಇಡೀ ಕರ್ನಾಟಕ ಜನತೆ ನನ್ನನ್ನು ವೋಟ್ ಮಾಡಿ ಸಪೋರ್ಟ್ ಮಾಡಿ ನೀವು ಅಲ್ಲಿ ತನಕ ನನ್ನನ್ನು ಕರ್ಕೊಂಡು ಬಂದಿದ್ದೀರಾ ಅಂದರೆ ನಾನು ಆಲ್ರೆಡಿ ಗೆದ್ದಿದ್ದೀನಿ ಅಂತಲೇ ಅರ್ಥ. ನಿಮ್ಮ ಮನಸ್ಸಲ್ಲಿ ಒಂದಿಷ್ಟು ಜಾಗ ನನಗೆ ಕೊಟ್ಟಿದ್ದೀರಾ ಅಂದರೆ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್. ನಾನು ಆಲ್ರೆಡಿ ವಿನ್ ಆಗ್ಬಿಟ್ಟಿದ್ದೀನಿ. ನೀವೆಲ್ಲರೂ ಮನಸ್ಸನ್ನು ಗೆದ್ದಿದ್ದೀನಿ ಅಂದರೆ ನಾನು ಆಲ್ರೆಡಿ ವಿನ್ ಆಗಿದ್ದೀನಿ ಅಂತಾನೆ. ಕಪ್ ಒಬ್ಬರಿಗೆ ಸಿಗಬೇಕು. ಬಿಗ್ ಬಾಸ್ ರನ್ನರ್ ಅಪ್ ರಕ್ಷಿತಾ ಮನೆಯಲ್ಲಿ ಸಂತಸ ಮನೆ ಮಾಡಿದೆ. ಅಜ್ಜಿಗೆ ಕರೆ ಮಾಡಿ ಸಂತಸವನ್ನು ಹಂಚಿಕೊಂಡಿದ್ದಾರೆ ರಕ್ಷಿತಾ ಶೆಟ್ಟಿ. ಬಿಗ್ ಬಾಸ್ ನಲ್ಲಿ ನಾನು ಸೆಕೆಂಡ್ ಬಂದಿದ್ದೇನೆ ಅಂತ ಅಜ್ಜಿಗೆ ಹೇಳಿ ರಕ್ಷಿತಾ ಸಂಭ್ರಮಿಸಿದ್ದಾರೆ. ನಾಳೆ ಅಥವಾ ನಾಡಿದ್ದು ಉಡುಪಿಗೆ ಬರ್ತೇನೆ ಅಂತ ಅಜ್ಜಿಗೆ ಹೇಳಿದ್ದಾರೆ ರಕ್ಷಿತಾ. 3 ತಿಂಗಳ ಬಳಿಕ ಮೊಮ್ಮಗಳ ಧ್ವನಿ ಕೇಳಿ ಅಜ್ಜಿ ಖುಷಿ ಪಟ್ಟಿದ್ದಾರೆ. ಏನಂತ ಹೇಳಿದ್ದು? ನಾನು ಬಿಗ್ ಬಾಸ್ ಬಂದಿದ್ದೇನೆ, ಹೊರಗೆ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಇದು ಫಸ್ಟ್ ಆಗಿ ಬರಲಿಲ್ಲ, ನಾನು ಸೆಕೆಂಡ್ ಆಗಿ ಬಂದಿದ್ದೀನಿ ಅಂತ ಹೇಳಿದರು. ಸ್ವಲ್ಪ ಬೇಸರವಾಯ್ತು ಅವಳಿಗೆ, ನನಗೆ ಅದು ಸಂತೋಷ ಆಯಿತು. ಅಷ್ಟು ಬರುವ ಅಂತ ನಾನು ಎಣಿಸಿರಲಿಲ್ಲ. ಅವಳಿಗೆ ಯಾವುದೊಂದು ಬರುವುದಿಲ್ಲ, ಕನ್ನಡ ಅಂತ ಬರುವುದಿಲ್ಲ ಅಲ್ವಾ, ಅಷ್ಟು ಬಂದಲ್ಲ ಅಷ್ಟೇ ಸಾಕು. ಊರೆಲ್ಲ ಖುಷಿ ಅಲ್ವಾ? ಖುಷಿ. ಯಾವಾಗ ಬರ್ತಾರ ಅಂತ ಹೇಳಿದ್ಲು? ಏನಾದರೂ ಹೇಳಿದಾಳ? ಇಲ್ಲ, ಬರುವಾಗ ಹೇಳ್ತೀನಿ, ನಾಳೆ ಫೋನ್ ಮಾಡ್ತೇನೆ ಅಂತ ಹೇಳಿದ್ದಾರೆ. 3 ತಿಂಗಳ ನಂತರ ಸ್ವರ ಕೇಳ್ತಾ ಇರ್ತೀವಿ. ಸ್ವರ ಕುಡಿತೀವಿ, ನನ್ನ ಹತ್ರ ಮಾತಾಡಿದ ಅದು ಕೇಳ್ತೀನಿ. ನನ್ನ ಹತ್ರ ಮಾತಾಡಿ 3 ತಿಂಗಳಾಯ್ತು. ಬಹಳಷ್ಟು ಖುಷಿ ಅಲ್ವಾ? ಖುಷಿ, ತುಂಬಾ ಖುಷಿ. ಬಿಗ್ ಬಾಸ್ಗೆ ಹೋಗಿದ್ದಾರೆ, ಎಲ್ಲ ಈಗ ಹೋಗ್ತಾ ಬರ್ತಾ ಇದ್ದೆ. ಹೆಚ್ಚು ವಿಡಿಯೋ ಮಾಡುವುದು ನಮ್ಮ ಮನೆಯಲ್ಲಿ, ಅಲ್ಲಿ ನಮ್ಮ ಪಡೆದಿಲ್ಲ ಮನೆಯಲ್ಲಿ. ಅಲ್ಲಿ ಇನ್ನು ಮಾಡುವುದು ಕಡಿಮೆ, ಅಲ್ಲೇ ಹೋಗಿ ಮಾಡುವುದು. ಈಗ ಯಾವಾಗ ಬರ್ತಾಳಂತ ಕಾಯ್ತಾ ಇದ್ದೀರಿ? ಕಾಯ್ತಾ ಇದ್ದೆ. ಮತ್ತಷ್ಟು